ತಪ್ಪು ನನ್ನಿಂದ ಅವಾಗ ಆಗ್ತಾನೆ ಇರುತ್ತೆ. ಸೊ ಅದು ಮತ್ತೆ ಏನು ತಪ್ಪು ಮಾಡೋದಂತ ಜ್ಞಾಪಿಸ್ಕೊಳಕ್ಕೆ ಅವನ್ನ ಕೇಳಿರ್ತೀನಿ ಅಷ್ಟೇ. ಬಟ್ ನನಗೆ ಬ್ಯಾಚುಲರ್ ಪಾರ್ಟಿ ಸಿಕ್ಕಿದ್ದು ಅಥವಾ ನನಗೆ ಅವಕಾಶ ಬಂದಿದ್ದು ರಿಷಬ್ ಮಾಡಬೇಕಿತ್ತು ಈ ಪಾತ್ರ ಫಸ್ಟು. ಸೊ ಎಲ್ರಿಗೂ ಗೊತ್ತಿರುತ್ತೆ ಅದು. ಆ್ಯಂಡ್ ಕಾಂತಾರ ಹಿಟ್ಟಾದ್ಮೇಲೆ ಆ ಕಡೆ ಈ ಥರದ್ದು ಮಾಡೋಕ್ಕಾಗಲ್ಲ, ಈಗ ಬೇರೆದು ಮಾಡಬೇಕು ಅಂತ ಆ ಕಡೆ ಹೋಗಿದ್ದೆ. ಆ್ಯಂಡ್ ರಿಷಬ್ಗೆ ತುಂಬ ಥ್ಯಾಂಕ್ಸ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಕಾಂತಾರ ಅಂತ. ನನಗೆ ಬ್ಯಾಚುಲರ್ ಪಾರ್ಟಿಲಿ ಅವಕಾಶ ಸಿಕ್ತು. ಆ್ಯಂಡ್ ಅಭಿ ರಕ್ಷಿತ್ಗೆ ಇವಾಗಲೇ ಹೇಳಿದ್ದು, 4 ಸಲ ಮೀಟ್ ಮಾಡಿದ್ರು, ಇವಾಗಲೇ ನಾನೇ ಹೇಳಿದ್ದು ನನ್ನ ಫೇವ್ರೆಟ್ ಆ್ಯಕ್ಟರ್ ಅಂತ ಬೇರೆ ಹೇಳಿಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಫಾರ್ಮಲಾಗಿ ಬೇರೆ ಮಾತಾಡಿದ್ದು, ಯೋಗಿ ಅವರು ಅಂತ. ಫಸ್ಟ್ ಮಾದ ಅನ್ಬಿಟ್ಟು ಆಮೇಲೆ ಅವರು ಇವರು ಅಂತ. ಇಲ್ಲಾಂದರೆ ಮಾಮೂಲಿ ಹೆಸರು ಗೊತ್ತಿಲ್ಲ ಅವನಿಗೆ, ನನ್ನ ನಿಜವಾದ ಹೆಸರು ಗೊತ್ತಿಲ್ಲ, ಯೋಚನೆ ಮಾಡಿ ಹೇಳಿಲ್ಲ. ಯಾಕಂದರೆ ಮಚ್ಚ ಅಂತ ಮಾತಾಡ್ತೀವಲ್ಲ, ಸೊ ಗೊತ್ತಿಲ್ಲ. ದಿಗಂತ ನಾನು ಒಂದು 16 ವರ್ಷದಿಂದ ಪರಿಚಯ ಆದಾಗಿಂದನೂ ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಂದು ಕಡೆ ಕರೆದ್ರು, ಮೀಟಿಂಗ್ ಎಲ್ಲ ಆಯಿತು. ಮೀಟಿಂಗ್ ಆದಮೇಲೆ ಸಿನಿಮಾ ಯಾಕೋ ಟೇಕ್ ಆಫ್ ಆಗಲಿಲ್ಲ. ಅದಾದಮೇಲೆ ಸಾಕಷ್ಟು ವರ್ಷ ಆದಮೇಲೆ ನಾವು ಭೇಟಿ ಮಾಡ್ತಾನೆ ಇರ್ತೀವಿ. ಅದಾದಮೇಲೆ ಒಂದಿನ ಅಭಿ ರಕ್ಷಿತ್ ಅವರೆಲ್ಲ ಡಿಸೈಡ್ ಮಾಡಿ ಸಿನಿಮಾ ನಮ್ಮನ್ನು ಕಾಸ್ಟ್ ಮಾಡಬೇಕು ಅಂದಾಗ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಒಂದು ಹೊಸ ಟೀಮ್ ಜೊತೆ ಕೆಲಸ ಮಾಡೋದು ಯಾವಾಗಲೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದು ಬ್ಯಾಚುಲರ್ ಪಾರ್ಟಿ, ಹೆಸರು ಕೇಳಿದ್ರೆ ಭಾರಿ ಖುಷಿ ಆಯಿತು. ಕರ್ಕೊಂಡೋದ ಬ್ಯಾಂಕಾಕ್ಗೆ. ಒಂದಷ್ಟು ದಿನ ಕೆಲಸ ಮಾಡಿದ್ವಿ. ನಿದ್ದೆ ಮಾಡೋಕ್ಕೆ ಅವಕಾಶ ಮಾಡಲಿಲ್ಲ ನಮ್ಮ ಡೈರೆಕ್ಟ್ರು ನಮಗೆ, ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ರು. ನಮಗೆ ಕೆಲಸ ನಮಗೆ ಸಿಗದೇ ಇದ್ರೆ ಸಾಕು ಅನಿಸ್ತಾ ಇತ್ತು. ಹುಡುಕದ್ ಬಿಡಿ, ಸಿಗದೇ ಇದ್ರೆ ಸಾಕು ನಮ್ಗೆ ಅನಿಸ್ತಾ ಇತ್ತು. ನಾವು ಯಾರ ಕೈಯಲ್ಲೂ ಅಷ್ಟು ಕೆಲಸ ಮಾಡಿದ್ವಿ. ಇಷ್ಟು ವರ್ಷ ಸಿನಿಮಾ ಮಾಡಿರೋದ್ರಲ್ಲಿ ಇಷ್ಟೊಂದು ಹಾರ್ಡ್ ವರ್ಕ್ ಹಾಕಿ ಕೆಲಸ ಮಾಡಿದಂಥ ಸಿನಿಮಾ ಬ್ಯಾಚುಲರ್ ಪಾರ್ಟಿ. ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಭಯ ಇಟ್ಟು ಕಲಿಸಿದ್ದಾರೆ ನಮ್ಗೆಲ್ಲಿಂದ. ಈ ವಿಚಾರ ನಿಜವಾಗ್ಲೂ ರಕ್ಷಿತ್ ಹತ್ರ ಕೇಳಬೇಕು. ಬಂದ್ಬಿಡ, ಅದಕ್ಕೂ ಮುಂಚೆ ದಿಗಂತ್ ಮಾತು ಕೇಳ್ಬಿಡೋಣ. ಪ್ರೊಡ್ಯೂಸರ್ ಬಗ್ಗೆ ಅವರ ಥಾಟ್ಸ್, ಸಿನಿಮಾದ ಬಗ್ಗೆ ಅವರ ಥಾಟ್ಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.